ಹೆಲೋ, ನಮಸ್ಕಾರ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ಹೇಳ್ತೀನಿ. ಒಂದು ಸುಂದರ ಪರಿಸರ, ಬೆಟ್ಟ ಗುಡ್ಡ, ಚಿಕ್ಕ ಪುಟ್ಟ ನೀರಿನ ತೊರೆ ಹರಿಯುವಂಥ ಜಾಗದ ಮಧ್ಯದಲ್ಲಿ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ 1ರಿಂದ 7ನೇ ಕ್ಲಾಸ್ ಇರುವಂಥ ಪ್ರಾಥಮಿಕ ಕನ್ನಡ ಶಾಲೆ ಇತ್ತು. ಅಲ್ಲಿ ಓದ್ತಿದ್ದಂಥ ಎಲ್ಲ ಮಕ್ಕಳ ಜೊತೆ 7ನೇ ತರಗತಿಯಲ್ಲಿ ಆಕಾಶ್ ಎಂಬ ಹುಡುಗ ಓದ್ತಾ ಇದ್ದ. ಆಕಾಶ್ ಓದಿನಲ್ಲಿ ಸದಾ ಮುಂದೆ ಇರ್ತಾ ಇದ್ದ. ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದ. ಆಟ ಓದು ಅಷ್ಟೇ ಅಲ್ಲದೆ ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿಯೋದು, ಒಟ್ಟಿನಲ್ಲಿ ಸದಾ ಆ್ಯಕ್ಟಿವ್ ಇರ್ತಾ ಇದ್ದ. 8ನೇ ಕ್ಲಾಸ್ಗೆ ಪಕ್ಕದ ಊರಿನ ಹೈಸ್ಕೂಲ್ಗೆ ಸೇರ್ಕೋತಾನೆ. ಇಲ್ಲೂ ಸಹ ಅವನ ಓದು ಅಷ್ಟೇ ಚೆನ್ನಾಗಿ ಮುಂದುವರಿಯುತ್ತೆ. ಆದರೆ 9ನೇ ತರಗತಿಗೆ ಬಂದ ನಂತರ ಕೆಲ ಸ್ನೇಹಿತರ ಸಹವಾಸದಿಂದ ಬೇರೆ ಬೇರೆ ಹುಡುಗಿರ ಜೊತೆ ತಿರುಗಾಡೋದು, ಕೀಟ್ಲೆ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಈ ಮಧ್ಯೆ ಅದೇ ಶಾಲೆಗೆ ಹೊಸದಾಗಿ ಒಬ್ಬರು ಶಿಕ್ಷಕರು ಬರ್ತಾರೆ. ಅವರ ಮಗಳು ದೃಷ್ಟಿ. ಅವಳು ಅದೇ ಶಾಲೆಯಲ್ಲಿ 9ನೇ ತರಗತಿ ಸೇರ್ಕೋತಾಳೆ. ದೃಷ್ಟಿ ಬಹಳ ಸರಳವಾದ ವ್ಯಕ್ತಿತ್ವ, ಶಾಂತ ಸ್ವಭಾವ, ಹಾಗೆಯೇ ಬುದ್ಧಿವಂತಳು ಸಹ ಹೌದು. ನೋಡೋಕೆ ಸಾಕ್ಷಾತ್ ದೇವತೆ ಥರ ಇದ್ಲು. ಹೀಗಿದ್ದಾಗ ಈಗ ಆಕಾಶ್ನ ದೃಷ್ಟಿ ಮೇಲೆ ಬೀಳದೆ ಇರುತ್ತಾ? ಅವಳನ್ನು ಮೊದಲ ಬಾರಿ ನೋಡಿದ ಕ್ಷಣ ಆಕಾಶ್ ಇತರರ ಇರುವಿಕೆನೇ ಮರಿತಾನೆ. ಅವಳ ಆ ಕಂಗಳಲ್ಲಿ ಕಳೆದು ಹೋಗಿರ್ತಾನೆ. ಇನ್ನೂ ಪರಿಚಯ ಆಗಿಲ್ಲ, ಹೆಸರು ಸಹ ಗೊತ್ತಿಲ್ಲ. ಆದರೆ ನಿರ್ಧಾರವೊಂದು ಆಗೇ ಬಿಡುತ್ತೆ. ಏನಿರ್ಬೋದು? ಇನ್ನೇನು, ತಾನು ಮದುವೆ ಅಂತ ಆದರೆ ಇವಳನ್ನೇ ಅಂತ. ಇಷ್ಟರ ಮಟ್ಟಿಗೆ ಮನಸೋತಿರ್ತಾನೆ ಆಕಾಶ್. ದೃಷ್ಟಿ ಕ್ಲಾಸಿಗೆ ಬಂದವಳು ಎಲ್ಲರ ಪರಿಚಯನೂ ಮಾಡ್ಕೋತಾಳೆ. ಆಕಾಶ್ ಪರಿಚಯ ಕೂಡ ಆಗತ್ತೆ. ಆದರೆ ದೃಷ್ಟಿ ಪಾಲಿಗೆ ಆಕಾಶ್ ಇನ್ನೂ ಜಸ್ಟ್ ಅ ಕ್ಲಾಸ್ಮೇಟ್. ನಂತರ ಒಮ್ಮೆ ದೃಷ್ಟಿಗೆ ಸುತ್ತಮುತ್ತಲಿನ ಬೆಟ್ಟ ಪ್ರದೇಶನ ನೋಡಬೇಕು ಅಂತ ಆಸೆ ಆಗುತ್ತೆ. ಅದನ್ನು ಅವಳ ಫ್ರೆಂಡ್ಸ್ ಹತ್ರ ಹೇಳ್ಕೊತಾಳೆ. ಆಗ ಅವಳ ಫ್ರೆಂಡ್ಸ್ ಹೇಳ್ತಾರೆ, ಆಕಾಶ್ ಎಲ್ಲ ಜಾಗನೂ ನೋಡಿದ್ದಾನೆ, ಅವನ ಸಹಾಯ ತಗೊಂಡ್ರೆ ಎಲ್ಲರೂ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ. ಸರಿ, ಹಾಗಿದ್ರೆ ಮತ್ತ್ಯಾಕೆ ತಡ, ನಾನೇ ಆಕಾಶ್ನ ಕೇಳ್ತೀನಿ ಅಂತ ಹೊರಡ್ತಾಳೆ ದೃಷ್ಟಿ. ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದ ಆಕಾಶ್ ಹತ್ರ ಹೋಗಿ ದೃಷ್ಟಿನೇ ಕೇಳ್ತಾಳೆ, ನಮಗೆಲ್ಲ ಬೆಟ್ಟ ಗುಡ್ಡಗಳನ್ನ ತೋರಿಸ್ತೀಯಾ ಅಂತ. ಮೊದಲನೇದಾಗಿ ದೃಷ್ಟಿ ತನ್ನನ್ನೇ ಹುಡ್ಕೊಂಡು ಬಂದಿದ್ದಾಳೆ ಅನ್ನೋದನ್ನು ನೋಡಿನೇ ಆಲ್ರೆಡಿ ಆಕಾಶದಲ್ಲಿ ತೇಲ್ತಾ ಇದ್ದಾನೆ. ಅಂಥದ್ರಲ್ಲಿ ದೃಷ್ಟಿ ತನ್ನ ಸಹಾಯ ಕೇಳ್ತಿರೋದನ್ನು ಕೇಳಿ ಆಕಾಶ್ ಆನಂದಕ್ಕೆ ಪಾರವೇ ಇರಲಿಲ್ಲ. ಮನಸ್ಸಲ್ಲೇ ಆಹಾ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂದ್ಕೊಂಡ. ಓ, ನಾನು ರೆಡಿ, ತೋರಿಸ್ತೀನಿ, ನಾಳೆನೇ ಹೋಗೋಣ ಅಂತ ಹೇಳ್ತಾನೆ. ಆಕಾಶ್, ದೃಷ್ಟಿ ಹಾಗೆ 4-5 ಜನ ಸ್ನೇಹಿತರು ಬೆಟ್ಟ ಪ್ರದೇಶಗಳನ್ನ ನೋಡೋಕೆ ಹೊರಡ್ತಾರೆ. ಬೆಟ್ಟ ಹತ್ತಿ ಅದರ ಸೊಬಗಿಗೆ ಮನಸೋಲ್ತಾರೆ. ನೆರಳಿನಂತೆ ಆಕಾಶ್ ಮಾತ್ರ ದೃಷ್ಟಿ ಹಿಂದೆನೇ ಸುತ್ತಾ ಇರ್ತಾನೆ. ಎಲ್ಲ ಜಾಗಗಳನ್ನೂ ತೋರಿಸ್ತಾನೆ. ಇಬ್ಬರು ಇಲ್ಲಿ ಆತ್ಮೀಯ ಸ್ನೇಹಿತರಾಗ್ತಾರೆ. ದೃಷ್ಟಿ ಅನ್ಕೋತಾಳೆ, ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ದ ಅಂತ. ಇತ್ತ ಆಕಾಶ್ ಅವಳ ಪ್ರೀತಿಲಿ ಮುಳುಗಿ ಹೋಗ್ತಾನೆ. ಹೀಗೆ 1 ವರ್ಷ ಕಳೆಯುತ್ತೆ. ಮುಂದೆ SSLC ಪರೀಕ್ಷೆ. ದೃಷ್ಟಿ ಹೆಚ್ಚು ತಯಾರಿ ನಡೆಸಿ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬರ್ತಾಳೆ. ಸದಾ ಅವಳ ಧ್ಯಾನದಲ್ಲಿದ್ದ ಆಕಾಶ್ 3 ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾನೆ. ಆಕಾಶ್ ಓದಿನಲ್ಲಿ ಬುದ್ಧಿವಂತನಾಗಿದ್ದರೂ ಪ್ರಯತ್ನ ಪಡದೆ ಫೇಲ್ ಆದ ಅನ್ನೋ ವಿಷಯ ದೃಷ್ಟಿಗೆ ಗೊತ್ತಾಗುತ್ತೆ. ಬಹಳ ಬೇಸರ ಮಾಡ್ಕೋತಾಳೆ. ಈ ವೇಳೆಗೆ ದೃಷ್ಟಿಯ ತಂದೆಗೆ ಬೆಂಗಳೂರಿನ ಕಾಲೇಜ್ಗೆ ಲೆಕ್ಚರರ್ ಆಗಿ ಪ್ರಮೋಷನ್ ಸಿಗುತ್ತೆ. ಅದೇ ದಿನ ಅವಳು ಅಪ್ಪನೊಂದಿಗೆ ಬೆಂಗಳೂರಿಗೆ ಹೊರಟೇ ಬಿಡ್ತಾಳೆ. ಆಕಾಶ್ಗೆ ಈ ಮಾಹಿತಿನ ಅವಳು ತಿಳಿಸಲೇ ಇಲ್ಲ. ಫ್ರೆಂಡ್ಸಿಂದ ಈ ವಿಷಯ ತಿಳಿದ ಆಕಾಶನೇ ತಲೆ ಮೇಲೆ ಕಳ್ಚಿಕೊಂಡು ಬಿದ್ದ ಹಾಗಾಗುತ್ತೆ. ತನ್ನ ಪ್ರೀತಿನ ಅವಳ ಹತ್ರ ಹೇಳ್ಕೊಳ್ಳೋಕೆ ಆಗಲಿಲ್ಲ ಅನ್ನೋ ನೋವು ಒಂದು ಕಡೆ ಆದರೆ, ಅವಳು ಒಂದು ಮಾತನ್ನು ಹೇಳದೆ ಹೋಗಿಬಿಟ್ಟಿದ್ದಾಳಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಅವಳ ಯೋಚನೆಯಲ್ಲೇ ಪ್ರತಿದಿನ ಕೊರಗ್ತಾ ಇದ್ದ. ದೃಷ್ಟಿನ ಹೇಗಾದರೂ ಮಾಡಿ ಹುಡುಕ್ಲೇಬೇಕು ಅಂತ ಬೆಂಗಳೂರಿಗೂ ಹೋಗ್ತಾನೆ. ತನ್ನ ಫ್ರೆಂಡ್ ರೂಮಲ್ಲೇ ಉಳ್ಕೊಂಡು ಎಲ್ಲ ಕಾಲೇಜ್ಗಳ ಹತ್ರನೂ ಹುಡುಕ್ತಾನೆ. ಆದರೆ ಎಲ್ಲೂ ಅವಳ ಸುಳಿವೇ ಸಿಗೋದಿಲ್ಲ. ಕೊನೆಗೆ ಸೋತು ಮನೆಗೆ ವಾಪಸ್ಸಾಗ್ತಾನೆ. ಅವರಮ್ಮ ಅವನಿಗೆ, ನಿಂಗೆ ಯಾವುದೋ ಲೆಟರ್ ಬಂದಿದೆ ಕಣೋ ಅಂತ ಹೇಳಿದಾಗ, ಫೋನು ಮೆಸೇಜು ಅಂತ ಇರೋ ಈ ಕಾಲದಲ್ಲಿ ಲೆಟರ್ ಯಾರು ಬರ್ತಿರ್ಬೋದು ಅಂತ ಪತ್ರನ ಕೈಗೆತ್ಕೋತಾನೆ. ಈಗ ಆಕಾಶ್ ಕೈಯಲ್ಲಿ ಪತ್ರ, ಮನಸ್ಸಲ್ಲಿ ಪ್ರಶ್ನೆ. ಆ ಪತ್ರ ಯಾರು ಬರ್ತಿರ್ಬೋದು? ಅದರಲ್ಲಿ ಅಂಥದ್ದೇನಿರ್ಬೋದು? ಆ ಪತ್ರ ಆಕಾಶ್ ಬದುಕಿಗೆ ತಿರುವಾಗುತ್ತಾ ಅಥವಾ ಉರುಳಾಗುತ್ತಾ? ನೋಡೋಣ ಮುಂದಿನ ಎಪಿಸೋಡಲ್ಲಿ. ಟೇಕ್ ಕೇರ್.